ദേശീയപാതയിലെ തലപ്പാടി ടോൾ ഗേറ്റിന് സമീപം റോഡരികിലെ അനധികൃത വാഹനങ്ങളുടെ പാർക്കിംഗ് ദുരന്തത്തിന് കളമൊരുക്കുന്നു. ടോൾ ഗേറ്റ് കടന്നുള്ള റോഡിന്റെ ഇടതുവശം പൂർണ്ണമായും കയ്യേറി ലോറികളും കണ്ടെയ്നറുകളും നിർത്തിയിട്ടിരിക്കുന്നത് യാത്രക്കാർക്ക് വലിയ ഭീഷണിയാണ് സൃഷ്ടിക്കുന്നത്. ഭീമ ജ്വല്ലറി, പ്രസ് ക്ലബ് ജംഗ്ഷൻ, കാസർഗോഡ്. ടോൾ ഗേറ്റിന് സമീപമുള്ള ഹോട്ടലുകളിലേക്ക് എത്തുന്നവരും കാസർഗോഡ് ഭാഗത്തേക്ക് മടങ്ങുന്നവരും ഈ വാഹനങ്ങൾ കാരണം വലിയ കാഴ്ചാ തടസ്സം നേരിടുന്നുണ്ട്. ടോൾ ഗേറ്റ് ഭാഗത്തുനിന്ന് അതിവേഗത്തിൽ വരുന്ന വാഹനങ്ങൾ ഈ വലിയ വാഹനങ്ങളുടെ മറവിൽ ഒളിഞ്ഞുകിടക്കുന്നതിനാൽ റോഡ് മുറിച്ചു കടക്കുന്നവരുടെയും വാഹനം തിരിക്കുന്നവരുടെയും ശ്രദ്ധയിൽപ്പെടാറില്ല. ഇതുമൂലം ഇവിടെ നിരവധി തവണ തലനാരിഴയ്ക്കാണ് വൻ അപകടങ്ങൾ ഒഴിവായതെന്ന് നാട്ടുകാർ ആരോപിക്കുന്നു. സാധാരണക്കാരായ ഇരുചക്രവാഹന യാത്രക്കാരുടെ ചെറിയ പിഴവുകൾക്ക് കർശന നടപടിയെടുക്കുന്ന പോലീസും ടോൾ ഗേറ്റിന്റെ പരിധിയിൽ നടക്കുന്ന ഈ നിയമലംഘനങ്ങൾ കണ്ടില്ലെന്ന് നടിക്കുന്നത് വലിയ സംശയങ്ങൾക്ക് ഇടയാക്കിയിട്ടുണ്ട്. വൻ ദുരന്തങ്ങൾ നടക്കും മുൻപ് അധികാരികൾ ഇടപെട്ട് ഈ അനധികൃത പാർക്കിംഗ് തടയണമെന്നാണ് ನಾಟುಗಾരുടെ ಶಕ್ತമായ ಆവശ്യം. ಮಂಜೇಶ್ವರ ಕಳೆದು ತಲಪಾಡಿ ಟೋಲ್ ಗೇಟ್ನ ಕಳೆದ ನಂತರ ನಮಗೆ ಉಡುಪಿ ರೆಸ್ಟೋರೆಂಟ್ ಎಂಬ ಹೋಟ್ಲು ಸಿಗ್ತದೆ. ಇದರ ಪಕ್ಕದಲ್ಲಿ ಹಲವು ವಾಹನಗಳು ಪಾರ್ಕಿಂಗ್ ಮಾಡ್ತಾ ಇದೆ. ಇದರಲ್ಲಿ ತುಂಬ ಅಪಘಾತಗಳು ಅದಕ್ಕೆ ಮುಂಚೆ ಆಗಿದೆ. ಆದರೂ ಈಗ ಮೊನ್ನೆಯಿಂದ 2-3 ಅಪಘಾತ ಆಗಿದೆ. ಈ ಹೋಟೆಲ್ನ ಪಕ್ಕದಲ್ಲಿ ದೊಡ್ಡ ದೊಡ್ಡ ಕಾರುಗಳು ನಿಂತು ಇಡೀ ಅರ್ಧ ರೋಡನ್ನು ನುಂಗಿದೆ. ಇದರ ಆಡಳಿತ ಮಂಡಳಿ ಸಹ ನೋಡ್ತಾ ಇದ್ದರೂ ಇದನ್ನು ಕಣ್ಣುಮುಚ್ಚಿ ನೋಡ್ತಾ ಇದೆ. ಇದರ ನಮ್ಮ ಉಡುಪಿ ರೆಸ್ಟೋರೆಂಟಿಗೆ ಹೋಗುವ ಕೆಲವು ವಾಹನಗಳು ಸಹ ಪಾರ್ಕಿಂಗ್ ಒಳಗೆ ಮಾಡಬೇಕಾಗ್ತದೆ. ಈ ಗಾಡಿಗಳನ್ನು ಆದಷ್ಟು ಬೇಗ ತೆರವು ಮಾಡಿ ಇಲ್ಲಿ ಬರುವಂಥ ನಾಗರಿಕರಿಗೆ ಮತ್ತು ಇಲ್ಲಿ ಹೋಗುವಂಥ ಬಸ್ಸುಗಳಿಗೂ ತೊಂದರೆ ಆಗುತ್ತದೆ. ರೋಡಲ್ಲಿ ಹೋಗೋರಿಗೆ ಇಲ್ಲಿ ಮತ್ತು ಸಣ್ಣ ಸಣ್ಣ ಗಾಡಿಗೆ ಬರುವಾಗ ಈ ಗಾಡಿಗಳು ನಿಂತು ಒಳಗೆ ಬರುವಂಥ ಗಾಡಿಗಳು ಅಲ್ಲಿಂದ ಬರುವಾಗ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ರಿಕ್ಷಾ ಆಗಲಿ ಬೈಕ್ ಆಗಲಿ ಇವರಿಗೆ ತೊಂದರೆ ಅನುಭವಿಸ್ತದೆ. ಸ್ವಲ್ಪ ಮುಂಚೆ ದೊಡ್ಡ ಸಣ್ಣ ಬ್ರಿಡ್ಜ್ ಇದೆ. ಆ ಬ್ರಿಡ್ಜಲ್ಲೂ ಸಹ ದೊಡ್ಡದಾದ ಆಕ್ಸಿಡೆಂಟ್ ಆಗುವಂತಹ ಸಂಭವ ಇದೆ. ಇದನ್ನು ತುಂಬ ಸಲ ನಾವು ಎಲ್ಲರಿಗೂ ತಿಳಿಸಿದ್ರೂ ಅದರ ಬಗ್ಗೆ ಚಿಂತನೆಯನ್ನು ಮಾಡಲಿಲ್ಲ. ಕೂಡಲೇ ಇದಕ್ಕೆ ಬೇಕಾಗಿ ಕ್ರಮವನ್ನು ಜರುಗಿಸಬೇಕೆಂದು ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಕೇರಳ ಕರ್ನಾಟಕದ ಗಡಿ ಭಾಗಕ್ಕೆ ಪ್ರವೇಶ ಮಾಡುವಾಗ ಪ್ರಥಮವಾಗಿ ಸಿಗುವಂತಹ ನಮ್ಮ ತಲಪಾಡಿ ಟೋಲ್ ಗೇಟ್ನ ಬಳಿ 2 ಕಡೆಗಳಲ್ಲಿ ಘನ ವಾಹನಗಳನ್ನು ನಿಲ್ಲಿಸಿ ಇವತ್ತು ಮಂಗಳೂರು ಕಾಸರಗೋಡು ಕಡೆ ವಾಹನಗಳು ಬರುವಂಥ ಪರಿಸ್ಥಿತಿ ಇಲ್ಲ. ಅದೇ ರೀತಿ ಅತಿ ವೇಗವಾಗಿ ಬರುವಂಥ ವಾಹನಗಳು ಅದನ್ನು ಒಮ್ಮೆಲೆ ದಟ್ಟನೆ ಅವರು ರೋಡ್ ಕ್ರಾಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಿಯಂತ್ರಣ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅದಲ್ಲದೆ ಹೋಟೆಲ್ಗಳಿಂದ ಹೊರಬರುವಂಥ ವಾಹನ ಕೂಡ ಯಾವುದೇ ವೀಕ್ಷಣೆ ಇಲ್ಲದೆ ಆ ಕಡೆ ಈ ಕಡೆ ನೋಡದೆ ದಿಕ್ಕನೆ ರಸ್ತೆಗೆ ಬರುವಂಥ ಪರಿಸ್ಥಿತಿ. ಘನ ವಾಹನಗಳ ಆ ಒಂದು ನಿಲುಗಡೆಯಿಂದ ಇವತ್ತು ಎಲ್ಲ ವಾಹನಗಳಿಗೆ ಓಡಾಟ ಮಾಡುವುದಕ್ಕೆ ಅಸಾಧ್ಯ. ಅದೇ ರೀತಿ ಅದನ್ನು ಕಣ್ಣಿದ್ದು ಕುರುಡರಂತೆ ಕಾಣುವಂಥ ಅಧಿಕಾರಿಗಳು ಕೂಡ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಅದನ್ನು ನೋಡದವರಂತೆ ವರ್ತಿಸ್ತಾ ಇದ್ದಾರೆ. ಇನ್ನು ಮುಂದೆ ಆ ಘನವಾಹನಗಳನ್ನು ತೆರವುಗೊಳಿಸಿ ಮುಂದೆ ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಅಬ್ದುಲ್ ರಹಮಾನ್ ಉದ್ಯಾವರ್, ನ್ಯೂಸ್ ಬ್ಯೂರೋ, ಮಂಜೇಶ್ವರಂ.